ಎಷ್ಟು ಬಿಸಿಲಿದೆಪ್ಪ ಅಂದರೆ ನಾನೇ ಒಂದು ಮಜ್ಜಿಗೆ ಹುಡ್ಕೊಂಡು ಎಷ್ಟು ದೂರ ಬಂದಿದ್ದೀನಿ ಗೊತ್ತಾ. ಸೊ ನಮಗಾದರೆ ಅಟ್ಲೀಸ್ಟ್ ಹೋಗಿ ದುಡ್ಡು ಕೊಟ್ಟು ಕೊಂಡ್ಕೊತೀವಿ, ಏನೋ ಕುಡಿತೀವಿ, ತಿಂತೀವಿ, ನಮ್ಮದು ಬಿಸಿಲಿನ ದಾಹನ ನೀಗಿಸ್ಕೊತೀವಿ. ಬಟ್ ಪ್ರಾಣಿಗಳಿಗೆ ತುಂಬ ಅಂದರೆ ತುಂಬ ಈ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ, ನೀರಿನ ಕೊರತೆ ಆಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು, ಸೊ ಏನಪ್ಪ ಅಂದರೆ ದಯವಿಟ್ಟು ನಿಮ್ಮ ಮನೆ ಮೇಲ್ಗಡೆನೋ ನಿಮ್ಮ ಮನೆ ಮುಂದ್ಗಡೆನೋ, ಸೊ ಮನೆ ಮೇಲ್ಗಡೆ ಅಂದರೆ ಪಕ್ಷಿ ಆ ಥರದ್ದೆಲ್ಲ ಬಂದು ನೀರು ಕುಡ್ಕೊಂಡು ಹೋಗ್ಬೋದು. ಸೊ ಲಾರ್ಜ್ ಅನಿಮಲ್ಸ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಸೊ ನಿಮ್ಮ ಮನೆ ಮುಂದೆ ಸೊ ಒಂದು ದೊಡ್ಡ ಬಾನಿಯಲ್ಲೋ ಏನೋ ಒಂದು ನೀರು ಇಡಿ, ಆದಷ್ಟು ಬಂದು ನಾಯಿಗಳು, ಹಸುಗಳು, ಸೊ ಆ ಥರದವು ಏನೋ ಹಾಯ್ 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 ಆರಾಮ ಓಕೆ ವಿಡಿಯೋ ಮಾಡ್ತಿದ್ದೆ. ಸೊ ನನ್ನ ಫಾಲೋವರ್ ಒಬ್ಬರು ಮಾತಾಡ್ಸಿದ್ರು. ಸೊ ಈ ಥರ ದಿನಕ್ಕೆ ತುಂಬ ಜನ ಮಾತಾಡಿಸ್ತಾರೆ, ಖುಷಿ ಆಗುತ್ತೆ. ನಾನು ಮಾಡೋ ಕೆಲಸ ಎಲ್ರಿಗೂ ಇಷ್ಟ ಆಗ್ತಿದೆ. ಸೊ ಇನ್ನೂ ನಾನು ಮಾಡೋ ಕೆಲಸ ಬೇರೆಯವ್ರಿಗೂ ಇನ್ಫ್ಲುಯೆನ್ಸ್ ಆಗಿ ಅವರು ಒಂದಷ್ಟು ಕೆಲಸಗಳನ್ನ ಮಾಡ್ಬೇಕನ್ನೋದು ನನ್ನ ಆಸೆ. ಅವರೊಂದು ಮಾತು ಹೇಳಿದ್ರು, ನಾನು ನಿಮ್ಮನ್ನು ಫಸ್ಟ್ ಟೈಮ್ ಎಲ್ಲಿ ನೋಡಿದ್ದೆ ಗೊತ್ತಾ, ಲಾಕ್ಡೌನಲ್ಲಿ 2019 ಕೋವಿಡ್ ಟೈಮಲ್ಲಿ ಒಂದು ಪೋಸ್ಟ್ ಆಫೀಸ್ ಮುಂದೆ ಒಂದು ಕರು ಕೊಲ್ಯಾಪ್ಸ್ ಆಗಿತ್ತು, ಆವಾಗ ನೋಡಿದ್ದೆ ಅಂದರು. ಸೊ ಅವಾಗಿಂದನೂ ನನ್ನನ್ನು ನೋಡ್ಕೊಂಬಂದಿರೋರು ಇದ್ದಾರೆ, ಸಣ್ಣ ವಯಸ್ಸಿನ ನಾನು ನೋಡ್ಕೊಂಬಂದವ್ರು ಇದ್ದಾರೆ. ಮಾಡ್ತಿದ್ದೀನಿ, ನೋಡೋಣ ಎಲ್ಲರೂ ಕಂಟಿನ್ಯೂ ಆಗುತ್ತಾ ಆಗಲಿ. ನಾನೇನು ಹೇಳ್ತಿದ್ದೆ ಅಂದರೆ ದಯವಿಟ್ಟು ನೀರಿಡಿ. ಸೊ ಅದೇ ಲಾರ್ಜ್ ಅನಿಮಲ್ಸಿಗೂ ನಾವು ಕೇರ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಮನೆ ಮುಂದೆ ಒಂದು ದೊಡ್ಡ ಬಾನಿಯಲ್ಲೋ ಏನೋ ಒಂದು, ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನಂತೂ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಈ ಥರದ್ದು ಒಂದು ಪ್ರಾಜೆಕ್ಟಿಗೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾನು. ಬಟ್ ಸೊ ನೋಡೋಣ ಏನೇನಾಗುತ್ತೆ ಏನೇನಾಗಲ್ಲ, ಎಲ್ಲನೂ ನೋಡ್ತಾ ಹೋಗ್ತೀರಾ ನೀವೇ. ಸೊ ನೀವು ನನ್ನನ್ನು ಇಷ್ಟು ವರ್ಷ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಅದೇ ಥರ ಇನ್ನೂ ಜಾಸ್ತಿ ಮಾಡಬೇಕು ಅಂತ ನನ್ನ ಆಸೆ. ಯಾಕಂದರೆ ನಾನು ಮಾಡೋ ಕೆಲಸಗಳಿಗೆ ನನಗೇನು ನಾನೇನು ಕೇಳ್ಕೊಳ್ಳಲ್ಲ. ಈ ಥರ ಮಾಡೋ ಅಂಥದ್ದು, ಈ ಥರ ಸಪೋರ್ಟ್ ಸಿಕ್ಕರೆ ನನ್ನ ಮಾಡೋ ಕೆಲಸಕ್ಕೆ ಇನ್ನೂ ಉತ್ಸಾಹ ಬರುತ್ತೆ. ಏನಪ್ಪ ಇದು ಯಾರಿಗೂ ಇದು ಇನ್ಫ್ಲುಯೆನ್ಸ್ ಆಗ್ತಿಲ್ವಾ ಅಂತ ಅನಿಸುತ್ತೆ. ಆ ಥರ ಅನಿಸೋ ಥರ ಮಾಡಬೇಡಿ ನನಗೆ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತು, ಮಾಡಿ ಅಷ್ಟೆ. ಓಕೆ, ಥ್ಯಾಂಕ್ ಯು.